ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಮಿಷನ್ ಹಾವಳಿ. ಕಮಿಷನ್ ಕಾಟಕ್ಕೆ ಬೇಸತ್ತ ಹಾವೇರಿ ಗುತ್ತಿಗೆದಾರರು. ಹಾವೇರಿ ಗುತ್ತಿಗೆದಾರರಿಂದ ದಯಾಮರಣಕ್ಕೆ ಮನವಿ. ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಕೊಡದೆ ಯಾವುದೇ ಕೆಲಸ ಆಗಲ್ಲ ಎಂಬ ಬಿಜೆಪಿ ಆರೋಪದ ಬೆನ್ನಲ್ಲೇ ಗುತ್ತಿಗೆದಾರರ ಸಂಘವು ಆಕ್ರೋಶ ಹೊರಹಾಕಿದೆ. ಲೋಕೋಪಯೋಗಿ ಇಲಾಖೆ ಹೊರತುಪಡಿಸಿ ಇನ್ಯಾವುದೇ ಇಲಾಖೆಗಳು ಗುತ್ತಿಗೆದಾರರಿಗೆ ಬಾಕಿ ಬಿಲ್ ಪಾವತಿ ಮಾಡುತ್ತಿಲ್ಲ ಎಂದು ಹಾವೇರಿ ಜಿಲ್ಲೆಯ ಗುತ್ತಿಗೆದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ನಗರದ ಪ್ರವಾಸಿ ಮಂದಿರದ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಬಾಕಿ ಇರುವ ಅನುದಾನ ಬಿಡುಗಡೆ ಮಾಡಿ ಎಂದು ಆಗ್ರಹಿಸಿದರು. ಸರ್, ಇದ್ರೊಳಗೆ ಕಾಮಗಾರಿಗಳು ಸ್ವಲ್ಪ ಕಡಿಮೆ ಅದಾವೆ. ಅಂದರೆ ಅಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥ ಕೆಲಸಗಳಿಲ್ಲ. ಯಾಕಂದರೆ ಗೋರ್ಮೆಂಟಿನ ಭಾಗ್ಯಗಳಿರೋದ್ರಿಂದ ಸ್ವಲ್ಪ ವರ್ಕ್ಗಳು ಕಡಿಮೆನೇ ಅದಾವೆ, ಅದ್ರಾಗ ಎರಡನೇ ಮಾತಿಲ್ಲ. ಆದರೆ ಅದ ಹೇಳಿದ್ನಲ್ಲ, ಈಗ ವರ್ಕ್ಗಳು ಏನು ಯಾಕೆ ಅದನ್ನು ಒಂದು ಕಾಮಗಾರಿಗಳು ಕರೀತಾ ಇಲ್ಲ ಅಂದ್ರೆ ಹಿಂದಿರ್ತಕ್ಕಂಥ ಬಾಕಿ ಮೊತ್ತಗಳನ್ನು ಕೊಟ್ಕೊಂತ ಬರೆದ್ರೆ ಸ್ವಲ್ಪ ವಿಳಂಬ ಆಗೈತಿ. ಅದಕ್ಕೆ 2023-24ನೇ ಸಾಲಿಂದ ಇದೇನು LOC ಪೆಂಡಿಂಗ್ ಐತಲ್ಲ, ಈ ಪೆಂಡೆನ್ಸಿ ಕ್ಲಿಯರ್ ಆದಮೇಲೆ ಹೊಸ ವರ್ಕನ್ನು ಕರಿತೇವೆ ಅಂತ ಹೇಳ್ಯಾರ. ಅದಕ್ಕೆ ನಮ್ಮ ಗುತ್ತಿಗೆದಾರರದ ನಮ್ದು ಏನು ಮನವಿ ಅಂತಂದ್ರೆ, ಇರ್ತಕ್ಕಂಥ ಪೆಂಡಿಂಗ್ ಅಮೌಂಟನ್ನು ಕೊಟ್ಟರೆ ನಮ್ಮ ಗುತ್ತಿಗೆದಾರರಿಗೆ ಭಾಳ ಅನುಕೂಲ ಆಕತಿ ಅಂತಕ್ಕಂಥ ವಿಚಾರವನ್ನು ಈ ಮಾಧ್ಯಮದ ಮುಖಾಂತರ ತಮಗೆ ತಿಳಿಸೋಕೆ ಇಷ್ಟಪಡ್ತಾರೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಮಿಷನ್ ಹಾವಳಿ ಹೆಚ್ಚಾಗಿದೆ. ಅಡ್ವಾನ್ಸ್ ಕಮಿಷನ್ ಕೊಟ್ಟರೂ ಬಾಕಿ ಬಿಲ್ ಕ್ಲಿಯರ್ ಮಾಡಿಲ್ಲ ಎಂದು ಹಾವೇರಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಹಾವೇರಿ ಆರೋಪಿಸಿದ್ದಾರೆ. ಸಿವಿಲ್ ಗುತ್ತಿಗೆದಾರರಿಗೆ ಅನ್ಯಾಯ ಆಗಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಮಾರ್ಚ್ ಕೊನೆಗೆ ಅನುದಾನ ಬಿಡುಗಡೆ ಆಯಿತು. ಆದರೆ ಉಳಿದ ಇಲಾಖೆಗಳಲ್ಲಿ ಬಹಳ ತೊಂದರೆ ಆಗಿದೆ. RDPRನಲ್ಲಿ 4 ವರ್ಷದ ಬಿಲ್ ಪೆಂಡಿಂಗ್ ಇದೆ. ನೀರಾವರಿ ಇಲಾಖೆಯಲ್ಲಿ 10ರಿಂದ 12% ಕೇಳ್ತಿದ್ದಾರೆ. RDPRನಲ್ಲಿ 8ರಿಂದ 10% ಫಿಕ್ಸ್ ಇದೆ. ಹಾವೇರಿಯಲ್ಲಿ ಕಮಿಷನ್ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೂ ಕೆಲಸ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಗುತ್ತಿಗೆದಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಬಂದಿರುವಂತಹದ್ದು. 2 ವರ್ಷ 3 ವರ್ಷ ಕೆಲಸ ಮಾಡಿದ್ರು ಕೂಡ ಬಾಕಿ ಇರುವಂತಹ ಹಣ ಬಿಡುಗಡೆ ಮಾಡಿ ಅನ್ನೋ ಒತ್ತಾಯವನ್ನು ಮಾಡಿರುವಂಥದ್ದು. ನಮ್ಮ ಜೊತೆಗೆ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ಬಾಕಿ ಇರುವಂಥದ್ದು ಸರ್ ನೀರಾವರಿ ಇಲಾಖೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಸರ್? ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ನಾವು RDPR ಇಲಾಖೆಯಲ್ಲಿ ಸುಮಾರು 126ರಿಂದ 130 ಕೋಟಿವರೆಗೆ ಪೆಂಡಿಂಗ್ ಇರ್ತಕ್ಕಂಥದ್ದು. ಸನ್ಮಾನ್ಯ RDPR ಮಿನಿಸ್ಟ್ರ್ ಹತ್ರ ಒಂದು ನಿಮ್ಮ ಮುಖಾಂತರ ಮನವಿ ಏನಪ್ಪ ಅಂತಂದರೆ, ಗುತ್ತಿಗೆದಾರರು ನಿಮ್ಮ ಮಧ್ಯವರ್ತಿಗಳ ಹಾವಳಿಯಿಂದ ಸಾಕಷ್ಟು ತೊಂದರೆಗೀಡಾಗಿದ್ದಾರೆ. ಅದೇ ರೀತಿ KNNLನಲ್ಲಿ ಕೂಡ ಸಾಕಷ್ಟು 300ರಿಂದ 400 ಕೋಟಿ ಬರೀ ಹಾವೇರಿ ಜಿಲ್ಲೆಯಿಂದನೇ ಸಾಕಷ್ಟು ಪೆಂಡಿಂಗ್ ಇರ್ತಕ್ಕಂಥದ್ದು. ಇಂದಿನ ಸರ್ಕಾರದಲ್ಲಿ ಕೊನೆ ಟೈಮ್ನಲ್ಲಿ ನಮ್ಮ ಹಾವೇರಿ ಜಿಲ್ಲೆಗೆ ಬೃಹತ್ ಪ್ರಮಾಣದ ಅನುದಾನವನ್ನು ನೀಡಿರ್ತಕ್ಕಂಥದ್ದು. ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ಬಿಡುಗಡೆ ಅನುದಾನವನ್ನು ಕೈ ಸಹಿತ ಬಿಡುಗಡೆಗೊಳಿಸ್ದಂಗೆ ಇವತ್ತು ನಮಗೆ ಸಾಕಷ್ಟು ಗುತ್ತಿಗೆದಾರರು ತೊಂದರೆಯನ್ನು ಮಾಡ್ತಾ ಇದ್ದಾರೆ. RDPRನಂತಲೇ KNNLನೂ ಕೂಡ ಮಧ್ಯವರ್ತಿಗಳ ಹಾವಳಿ ಬಹಳ ತುಂಬ ಪ್ರಮಾಣದಿಂದ ಆಗಿದೆ. ನಾವು ಇವತ್ತು ಸೈಟ್ಗೆ ನಾವು 4-5 ಸಾರಿ ಹೋದರೆ 30-40 ಸಾರಿ ಬರೀ ಪೇಮೆಂಟಿಗಾಗಿ ಬೆಂಗಳೂರಿಗೆ ತಿರುಗಾಡುವಂಥ ಪರಿಸ್ಥಿತಿ ಗುತ್ತಿಗೆದಾರರಲ್ಲಿ ಆಗಿದೆ. ಆದ್ದರಿಂದ ದಯವಿಟ್ಟು KNNL ಸಚಿವರು ತಾವು ಉಪಮುಖ್ಯಮಂತ್ರಿಗಳಾಗಿರೋದರಿಂದ ದಯವಿಟ್ಟು ನಮ್ಮೆಲ್ಲ ಗುತ್ತಿಗೆದಾರ ಕಷ್ಟಗಳನ್ನು ತೊಳೆಯೋದ್ರ ಮುಖಾಂತರ ನಮಗೆಲ್ಲ ಅನುದಾನ ಬಿಡುಗಡೆಗೊಳಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನಾದರೂ ಸರ್ಕಾರ ಗುತ್ತಿಗೆದಾರರಿಗೆ ಬಾಕಿ ಹಣ ಪಾವತಿಸಬೇಕಿದೆ. ಇಲ್ಲದಿದ್ದರೆ ಗುತ್ತಿಗೆದಾರರ ಆಕ್ರೋಶ ವಿಧಾನಸೌಧಕ್ಕೂ ಸಹ ತಟ್ಟಲಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.